ನಾಳೆ ಬಿಗ್ ಬಾಸ್ ರಿಯಾಲಿಟಿ ಶೋ ಫಿನಾಲೆ ಇದೆ. ಎಲ್ಲೆಲ್ಲೂ ಗಿಲ್ಲಿ ಫ್ಯಾನ್ಸ್ ಅಬ್ಬರ ಜೋರಾಗ್ಬಿಟ್ಟಿದೆ. ಗಿಲ್ಲಿಗೆ ವೋಟ್ ಮಾಡಿ ಅಂತೇಳಿ ಪ್ರಚಾರಕ್ಕೆ ಇಳಿದಿದ್ದಾರೆ 99 ವೋಟ್ ಹಾಕಿದಂತ ನಟರಾಜನ ಅಭಿಮಾನಿಗಳು. 99 ವೋಟ್ಗಳು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಎಲ್ಲಾ ಕಡೆ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ ಗಿಲ್ಲಿ ಫ್ಯಾನ್ಸ್. 99 ವೋಟ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಕಡೆಯೂ ಕೂಡ ಪ್ರಚಾರದ ಅಬ್ಬರ ಗಮನಿಸ್ತಾ ಇದ್ದೀರಿ ನೀವು. ಹಳ್ಳಿಯಿಂದ ಹಿಡಿದು ಬೆಂಗಳೂರುವರೆಗೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಗಿಲ್ಲಿಗೆ ವೋಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಟ್ರಿಕ್ಸನ್ನು ಬಳಸೋದ್ರ ಮೂಲಕ ವೋಟ್ ಮಾಡಿ ಅಂತೇಳಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಅನೇಕರು ಬಟ್ಟೆ ಫ್ರೀ ಕೊಡ್ತಾರೆ, ಶೂ ಫ್ರೀ ಕೊಡ್ತಾರೆ, ಗಿಲ್ಲಿಗೆ ವೋಟ್ ಮಾಡಿ ಅಂತಾರೆ. ಪ್ರಚಾರದ ಅಬ್ಬರ ವಿಭಿನ್ನವಾಗಿದೆ. 99 ವೋಟ್ಗಳನ್ನು ಮಾಡ್ತಾ ಇದ್ದಾರೆ ಅನೇಕರು. ವೋಟ್ ಮಾಡಲೇಬೇಕು ಅಂತೇಳಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಸದ್ಯ ನಟರಾಜ ಅಥವಾ ಗಿಲ್ಲಿಗೆ ವೋಟ್ ಮಾಡ್ತಾ ಇರುವಂಥ ಅನೇಕ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಗಿಲ್ಲಿಗೆ ಅಭಿಮಾನಿಗಳ ಬಳಗ ಮತ್ತಷ್ಟು ಹೆಚ್ಚಾಗಿದೆ. ಗಿಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅಭಿಮಾನಿಗಳನ್ನೇ ಮಾತನಾಡಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಸೀಸನ್ 12ರ ಫೈನಲ್ ನಾಳೆ. ಅದರಲ್ಲೂ ಕೂಡ ಈ ಬಾರಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟನ ಹವಾ ಜೋರಾಗಿ ಇತ್ತು. ಎಲ್ಲರೂ ಕೂಡ ಗಿಲ್ಲಿನೇ ಗೆಲ್ಲಬೇಕು ಅಂತ ಹೇಳಿ ವೋಟ್ ಕೂಡ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಕೆಲವೊಂದಿಷ್ಟು ಗಿಲ್ಲಿ ಅಭಿಮಾನಿಗಳಿದ್ದಾರೆ. ಅವ್ರ ಕೈಲಿರುವಂತಹ ಮೊಬೈಲ್ಗಳನ್ನು ಕೂಡ ನೀವು ನೋಡ್ಬೋದು. ಏನು ಪ್ರತಿಯೊಬ್ಬರಿಗೂ ಕೂಡ 99 ವೋಟ್ ಹಾಕುವಂತಹ ಅವಕಾಶ ಏನಿದೆ ಅದನ್ನ ಇಲ್ಲಿರುವಂತಹ ಗಿಲ್ಲಿ ನಟನ ಅಭಿಮಾನಿಗಳು ಕೂಡ ಗಿಲ್ಲಿ ನಟನಿಗೆ 99 ವೋಟನ್ನು ಹಾಕಿರುವಂಥದ್ದು. ಅವ್ರನ್ನೇ ಮಾತಾಡ್ತೀನಿ, ಗಿಲ್ಲಿ ಯಾಕೆ ಗೆಲ್ಲಬೇಕು, ಈ ವರ್ಷದ ಸೀಸನ್ ಹೇಗಿತ್ತು ಏನು ಅಂತ ಹೇಳಿ. ಸರ್, ನಾಳೆ ಫೈನಲ್ಲು, ಗಿಲ್ಲಿ ನಟ ಗೆಲ್ಲಬೇಕು ಅಂತ ಹೇಳಿ ನೀವೆಲ್ಲ ವೋಟ್ ಹಾಕ್ತಾ ಇದ್ದೀರಾ. ಗಿಲ್ಲಿ ಯಾಕೆ ಗೆಲ್ಲಬೇಕು? ಮೇಡಮ್, ಫಸ್ಟು ಸೀಸನ್ ಇದು ಚೆನ್ನಾಗಿ ಆಡ್ಕೊ ಬಂದಿದ್ದಾನೆ. ಅವ್ನು ಗೆಲ್ಲೇಬೇಕು ಮೇಡಮ್. ಬಡವ್ರ ಮಗ ಚೆನ್ನಾಗಿ ಬೆಳಗ್ಗೆ ಸಖತ್ತಾಗಿ ಆಡಿದ್ದಾನೆ. ಎಲ್ಲರ ಕಂಟೆಂಟ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾನೆ. ಚೆನ್ನಾಗಿ ಆಡ್ಬೇಕು. ಅವ್ನು ಗೆಲ್ಲೇಬೇಕು ಮೇಡಮ್. ಗೆದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬಿಗ್ ಬಾಸೇ ನೋಡಲ್ಲ ನಾವು. ಫಿಕ್ಸು ಅದು. ಇನ್ನೊಂದ್ಸಲ ಬಿಗ್ ಬಾಸೇ ನೋಡೋಕೆ ಹೋಗಲ್ಲ. ಅವ್ನು ಗೆಲ್ಲೇಬೇಕು ನಮಗೆ. ಡಮ್ಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಗೆಲ್ಲೇಬೇಕು. ಗಿಲ್ಲಿ ಅಷ್ಟೇ ಮೇಡಮ್. ಸರ್, ನೀವೆಲ್ಲರಿಗೂ ಹೇಳಿ ವೋಟ್ ಹಾಕ್ಸ್ತಾ ಇದ್ದೀರಾ ಹೇಗೆ? ನೀವು ಎಷ್ಟು ವೋಟ್ ಹಾಕಿದ್ದೀರಾ? ಹಳ್ಳಿ ಪ್ರತಿಭೆ ಮೇಡಮ್. ನಮ್ಮ ಹುಡುಗರು ಯಾರಿದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಕೈಲೆಲ್ಲ ವೋಟ್ ಹಾಕಿಸ್ತಾ ಇದೀವಿ ಮೇಡಮ್. ಹಳ್ಳಿ ಪ್ರತಿಭೆ, ರಿಯಲ್ ಟ್ಯಾಲೆಂಟು ಇರೋ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ದಿನದಿಂದ ಲಾಸ್ಟ್ ವರೆಗೂ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಅಂದ್ರೆ ಗಿಲ್ಲಿ. ರಿಯಲ್ ಎಂಟರ್ಟೈನ್ಮೆಂಟು, ಒನ್ ಮ್ಯಾನ್ ಆರ್ಮಿ ಅಂದ್ರೆ ಗಿಲ್ಲಿ. ಅದರಿಂದ ಗಿಲ್ಲಿಗೆ ವೋಟ್ ಹಾಕ್ತಾ ಇದೀವಿ ಮೇಡಮ್. ಓಕೆ ಸರ್, ಗಿಲ್ಲಿದು ಈ ಒಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ಯಾವ ಗುಣ ಮೇಡಮ್? ಅವ್ನ ವ್ಯಕ್ತಿತ್ವದಲ್ಲಿ ಇದುವರೆಗೂ ಹೇಳಿದ್ನಲ್ಲ, ಲಾಸ್ಟಿಂದ ಇಲ್ಲಿವರೆಗೂ ತನಕ ಯಾವತ್ತೂ ಅವ್ನು ಬಿಟ್ಕೊಟ್ಟಿಲ್ಲ. ಅವನು ಟ್ಯಾಲೆಂಟ್ ಹೆಂಗಿದೆ ಅಂದರೆ ಒಂದು ಸ್ಪಾಟಲ್ಲಿ ಡೈಲಾಗ್ ಹೊಡಿತಾನೆ ಗೊತ್ತಾ, ಅದು ನೋಡಿದ್ರೆ ತುಂಬ ಖುಷಿ ಆಗಿದೆ ನಮ್ಗೆ. ಓಕೆ ಸರ್, ಅಂದರೆ ಈ ಸಲ ಸ್ವಲ್ಪ ಅಶ್ವಿನಿ ಗೌಡ ಅವ್ರದ್ದೆಲ್ಲ ಗಲಾಟೆ ಇತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಗಲಾಟೆ ಇತ್ತು ಎಲ್ಲ. ಅಶ್ವಿನಿ ಗೆಲ್ಲಬೇಕು ಅಂತ ಮಾಡ್ತಾ ಇದ್ದಾರೆ. ಅದೆಲ್ಲ ಏನೂ ಆಗಲ್ಲ ಮೇಡಮ್. ಗಿಲ್ಲಿ ಗೆಲ್ಲೇಬೇಕು. ನಾವು ಹೇಳಿದ್ಮೇಲೆ ಬಿಗ್ ಬಾಸ್ ನೋಡೋದೇ ಗಿಲ್ಲಿಯಿಂದ ನೋಡ್ತಿರೋದು ನಾವು. ಬಿಗ್ ಬಾಸ್ಲಿ ಗಿಲ್ಲಿ ಗೆಲ್ಲೇಬೇಕು. ಗೆದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ನೋಡೋಕ್ಕೆ ಹೋಗಲ್ಲ ನಾವು ಬಿಗ್ ಬಾಸ್. ಸೊ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ವ್ಯಾಪಾರಸ್ಥರು ಅವರು ಕೂಡ ಗಿಲ್ಲಿ ನಟನ್ಗೆ ಓಟನ್ನ ಮಾಡಿದ್ರು. ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ವ್ಯಾಪಾರದ ನಡುವೆಯೂ ಕೂಡ ಅವರು ಗಿಲ್ಲಿಗೆ ಓಟನ್ನ ಹಾಕಿದ್ರು. ಸರ್, ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ ವೋಟ್ ಹಾಕ್ತಾ ಇದ್ರಿ. ನಾಳೆ ಗಿಲ್ಲಿ ಗೆಲ್ತಾರೆ ಅಂದ್ರೆ ಏನೆಲ್ಲ ಸೆಲೆಬ್ರೇಷನ್ಸ್ ಇರುತ್ತೆ ಹಾಗಾದ್ರೆ? ಮೇಡಮ್, ಇಲ್ಲಿ ಫುಲ್ ಸೆಲೆಬ್ರೇಷನ್ ಮಾಡ್ತೀವಿ. ಇಲ್ಲಿ ನಾಳೆ ಬಂದವರಿಗೆಲ್ಲ ಸ್ಪೀಡ್ ಎಲ್ಲ ಹಂಚಕ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ಯಾರೇ ಬಂದ್ರು ಇಲ್ಲಿ ನಮ್ಮ ಹತ್ರ ಐಟಮ್ ತಗೊಂಡವ್ರಿಗೆ ಒಂದೊಂದು ಸ್ಪೀಡ್ ಫ್ರೀ ಕೊಡ್ತೀವಿ ಮೇಡಮ್. ಓಕೆ, ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಗೆದ್ದೆ ಗೆಲ್ತಾರೆ ಮೇಡಮ್. ಆ ಕಾನ್ಫಿಡೆನ್ಸ್ ನಮಗಿದೆ. ಗಿಲ್ಲಿ ಗೆದ್ದೆ ಮೇಡಮ್. ಅವ್ರ ವ್ಯಕ್ತಿತ್ವ ಮೇಡಮ್. ಅವ್ರ ಆಟ ಆ ಥರ ಆಡ್ತಾರೆ ಮೇಡಮ್. ಅವ್ರ ಡೈಲಾಗು, ಅವ್ರ ಒಳ್ಳೆ ಪಂಚು ಆ ಥರ ಇದೆ ಮೇಡಮ್. ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗಿದ್ದಾರೆ ಮೇಡಮ್. ಗಿಲ್ಲಿ ಗೆದ್ದೆ ಗೆಲ್ತಾರೆ. ಓಕೆ, ಸೊ ಅಂದ್ರೆ ಈ ಹಿಂದೆ ಕೂಡ ಹನುಮಂತು ಹಳ್ಳಿ ಪ್ರತಿಭೆ, ಈ ಬಾರಿ ಗಿಲ್ಲಿ, ಸಾಕಷ್ಟು ಜನ ವೋಟ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲಿ ಮಂಡ್ಯ ಭಾಗದ ಜನರು ಕೂಡ ಅತಿ ಹೆಚ್ಚಾಗಿ ವೋಟ್ ಹಾಕ್ತಾ ಇರುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ತುಂಬ ಹೆಮ್ಮೆ ಆಗುತ್ತೆ ಮೇಡಮ್. ಮಂಡ್ಯ ಜನಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲ ಕರ್ನಾಟಕ ಜನತೆ ಗಿಲ್ಲಿಗೆ ವೋಟ್ ಮಾಡಿ ಗಿಲ್ಲಿ ಗೆಲ್ಸಿ ಅಂತ ನಾವು ಕೇಳ್ಕೊತೀವಿ ಮೇಡಮ್. ಗಿಲ್ಲಿ ಗೆಲ್ಲೇಬೇಕು ಮೇಡಮ್. ಬಡ ಹುಡುಗ ಮೇಡಮ್, ಅವ್ನು ಬೆಳಿಬೇಕು ಮೇಡಮ್. ಸರಿ, ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ವ್ಯಾಪಾರಸ್ಥರೆಲ್ಲರೂ ಕೂಡ ಅಂದ್ರೆ ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ, ಯಾಕಂತ ಹೇಳಿದ್ರೆ ಮಲ್ಲೇಶ್ವರಂ ರೋಡ್ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳಿದ್ರೆ ಸಾಕಷ್ಟು ಜನರು ಬರ್ತಾರೆ. ಅಂಥದ್ರ ನಡುವೆಯೂ ಕೂಡ ಅವರೆಲ್ಲರೂ ಕೂಡ ಮೊಬೈಲನ್ನ ಇಟ್ಕೊಂಡು 99 ವೋಟನ್ನು ಗಿಲ್ಲಿಗೆ ಹಾಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಕಾದು ನೋಡಬೇಕಾಗಿದೆ ಈ ಬಾರಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಅಶ್ವಿನಿ ಗೌಡ, ಮತ್ತೊಂದು ಕಡೆ ಗಿಲ್ಲಿ ನಟ, ಇಬ್ರು ಕೂಡ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ಟಫ್ ಫೈಟ್ ಇರೋದ್ರಿಂದ ಯಾರು ಗೆಲ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.